ಈ ರಸ್ತಾದಾಗ ಗಡಿಗೆ ಗಲಾಟಿ. ಓ ಬಾಯಿ ಸಾಯಂಕಾಲ 4:15 ದಿನ ಕರಿಪಿ ಜಾರಿಕೆ ಮಾಡಿದ ಗೊತ್ತೈತಿಲ್ಲೋ ನಿನಗ? ಗೊತ್ತಿದ್ದು ರಸ್ತಾದಾಗ ನಿಂತಿಲ್ಲ ನೋಡು, ಮತ್ತೆ ನಿನ್ನ ಕಂಪ್ಲೇಂಟ್ ಮಾಡಿ ದಂಡ ಬರಿತಾನ. ಓಹೋ ನೀವಾ ಶ್ರೀಮನ್ ನಮ್ಮಪ್ಪ ಸೇದೋ ಬಿಡಿಯವರೇ? ಏ ಚೋಕ್ರಿ ಅಲ್ರಿ ಕನ್ನಡ ಮಂಡ ಪೊಲೀಸರು. ಏ ಚೋಕ್ರಿ ನಮ್ದು ಯಾವ್ದು ಗೊತ್ತಲ್ಲ ನೌಕರಿ. ಹಿಂಗ ನೀ ನನ್ನ ಮುಂದೆ ಹಾರಾಡಿದ ಅಂದ್ರ ಹಾಕ್ತನು ನಿನ್ನ ಪೊಲೀಸ್ ಸ್ಟೇಷನ್ದಾಗ ಚಾಕ್ರಿ. ಈಗ ನೀ ಹೂ ಅಂದು ಮಾಡು ಯಾವಾರದ ರೊಕ್ಕಡಿ ಅಂದ್ರ ನಿಮಗ ದಂಡ ಕೊಡ್ಬೇಕಂದಂಗಾತ. ಕೊಂಚ ನಿನ್ನ ಪತ್ತ ಹೇಳಿದ್ರ ಸಾಕ, ನಾ ಯಾರತ್ತ ನಿನಗ ಗೊತ್ತಾಕೈತೆ. ಈಗ ನಾ ಹೇಳಿದಂಗ ನೀ ಕೇಳಕಂದ್ರ ಅಕ್ಕೈತಿ ನಿನ್ನ ಮಾರಿ ಕರಿ ರೊಟ್ಟಿ ಹಂಚ. ಅಯ್ಯಯ್ಯೋ ಏನ್ ಮಾಡ್ಬೇಕ್ರಿ? ಈ ಪೊಲೀಸರನ್ನ ಹಿಂಗ ಬಿಟ್ರ ನನ್ನ ತಿಂದು ಬಿಡ್ತಾನ. ಮಾಡ್ಬೇಕ್ರಿ ಇವಾಗ ಮಜಾನ. ರೀ 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 ಪೊಲೀಸ್ ಮಾವಾರ. ಯಾರಿ ಯಾರ ನೀವ ರೀ ಪೊಲೀಸ್ ಮಾವರ? ನೀವ ಅಯ್ಯೋ ಈ ಪೊಲೀಸನ ಮನಕದ್ದ ಹೆಣ್ಣೆ ಮೈ ಕೈ ಹೊಡಿವಂಗ ಹೊಡಿತಲ್ಲ ಕರೆಂಟ್ ಶಾಕ. ನಿಮ್ ಹತ್ರ ಇರೋದು ಫುಲ್ ಪವರ್ ಜಾತ್ರಿ ಬ್ಯಾಟ್ರಿಂಗ್. ಅದು ನಮ್ ಕೈಯ ಸಿಕ್ಕ್ರ ಹೊಡಿತ್ರಿ ನಮ್ಮಂತ ಹೆಂಗಸರ್. ಹೌದೇನ ನನ್ನ ಜೀವದ ಜೀವ ನಿನ್ನ ಮಾತಿನಾಗೈತಿ ಬಲೇಕಾವ. ಈ ನನ್ನ ತಲಿ ಹಾಪಾತು ಈ ಮುಂಜಾವ. ಅಲ್ರಿ ನನಗ ಕಂಪ್ಲೇಂಟ್ ಕೊಟ್ಟು ನನಗ ದಂಡ ಕೇಳ್ತೀರಿ? ಯಾವ ಮುಂಡೆ ಮಗ ನಿನಗ ಅಂದಾವ ರಸ್ತ ಏನೋ ರಪ್ಪಂದತ್ತ ಅಂತ ಹೇಳಿದ ಏನವ ನೋಡ ಮತ್ತ. ಅಯ್ಯಯ್ಯೋ ನಿಮ್ಮ ಕಡೆನ ಹೊಂಟಿನ್ರಿ ಪೊಲೀಸ್ ಸಾಹೇಬ್ರ, ನಿಮ್ಮ ಕಡೆನ ಹೊಂಟಿನಿ. ಅಯ್ಯೋ ನೀ ನನ್ನ ಕಡೆ ಬರಾಕತ್ತಿದ್ದಿ. ನಾ ಬಾರಿ ನನ್ನ ಜೀವದ ಜೀವ ನಿನ್ನ ಮಾತಿನಾಗೈತಿ ಬಲೇಕಾವ. ಈ ನನ್ನ ತಲಿ ಹಾಪಾತು ಈ ಮುಂಜಾವ. ನಮ್ದು ಇನ್ನೂ ಆಗಿಲ್ರಿ ಲಗ್ನದ ಯಾದಿ. ನಮ್ಮಪ್ಪ ಯಾವಾಗ ಹೋಗುತ್ತೆ ನೋಡಕ್ ಕೌದಿ ಅವಾಗ ಆಗತ್ರಿ ನಮ್ಮ ಲಗ್ನದ ಯಾದಿ. ನಾ ತರ್ತೇನ ಅದಕ್ಕೊಂದು ದಾರಿ. ಈಗ ನೀ ಮೊದಲ ತಯಾರಾಗ ನಿಲ್ಬೇಡ ಹವಾರಿ. ಉರುಪಿಲೆ ಪದ ಹಾಡ ಒಂದು ಜವಾರಿ. ಕಂಡೆ ಕಂಡೆ ಹವಾದಾಗ ಗಿಂಡೆ ಗಿಂಡೆ ಜಂಪರ್ ಮಾಡಿ ಕಂಡೆ ಹವಾದಾಗ ಗಿಂಡೆ ಗಿಂಡೆ ಜಂಪರ್ ಐದಿನ ಅರೆ ಓಟಗರ ಮೊದಲಾರಿ ಎಲ್ಲ ಪಟೆನು ಟೆನ್ಷನ್. ಅರೆ ಓಟಗರ ಮೊದಲಾರಿ ಎಲ್ಲ ಪಟೆನು ಟೆನ್ಷನ್. ಸಂಕಲ್ಲ ಮ್ಯಾಲ ತವರ ಹುಡುಗಿ ಒಂದು ಜಗದಕ್ಕ. ಸೈಕಲ್ಲ ಮ್ಯಾಲ ತವರ ಹುಡುಗಿ ಒಂದು ಜಗದಕ್ಕ. ಮುಂದ ಕುಂತರ ಯಾಂಡಲ ಹತ್ತಕ್ಕೆ ಹಿಂದ ಕುಂತರ ಜಾರದ ಮುರಿಗತಿ ಒಬ್ಬನ ನದಿ ಹೊಲಕ್ಕ. ಕೈ ಕೈಯ ಹಿಡ್ಕೊಂಡ ತಿರುಗಾಡಿ ಎನ ಚಂದ ಇದ್ದಾಗ ನಮ್ಮ ಜೋಡಿ ಎನ ಮಾತಲ್ಲಿ ಬಣ ಆದರ ನಮ್ಮ ಕಂಡಿ. ನಿನ್ನ ನೆನಪ ಮರಿಲಾಕ ಮಾರಿ ಇಬ್ರು ತಿರುಗಿದ ಗಾಡಿ ಮನೆ ಮೊನ್ನೆಗೆಳೆಯ ನಿನ್ನ ದೂರಿಂದ ನೋಡಿನ. ಕಲಿಕಟ್ಟಾದ ಹಬ್ಬ ಹಾಗೇನೆ ನೈಂಟಿ ಮಾವ ಹೆಂಗೆತ್ತ ನಿನ್ನ ರೂಪ ಇಷ್ಟ್ಯಾಕಾಗಿ ಕಬ್ಬ. ನಿನ್ನ ನೋಡಿದಾಗ ಹತ್ತಿಲ್ಲ ಸರಿಯಾಗಿ ಗೆಳೆಯ ಮನೆಗೆ ನಾವು ಪ್ರೀತಿ ಮಾಡಿ ಬಳಸಿ ಸಾಕು ಮರಿದಾಗ ಒಟ್ಟ ಮನೆ. ಏನು ನಮ್ಮ ಜೀವನ ದೇವತಾಳ ತೈತ ಈ ಮನ ಗೆಳೆಯ ಗೆಳೆಯ ನಾಯಕೇನ. ಕಣ್ಣು ಕೊಟ್ಟಾನ ದೇವರ ಕನಸಗಳ ತಾಂಡ ಯಾಕರ ಜೀವ ಜೀವ ಜೋಡಿಸಿದ್ಯಾಕ. ಕುಡಿತ ನಂತ ಬಿಡತಿ ಏನ ನಾ ಬಿಡತ ನಂತ ತಿಳದಿ ಏನ. ಬೆಂಗಳೂರಾಗ ಬೆಳದ ಗೆಳತಿ ಒಳ್ಳೆ ಹುಡುಗಂತ ಹೆಂಗಳನ್ನ ಸಾತಿ. ಬೆಂಗಳೂರಾಗ ಬೆಳದ ಗೆಳತಿ ಒಳ್ಳೆ ಹುಡುಗಂತ ಮೇಳ ಸಾತಿ. ಮಾಮ ಜಾಡಸ್ ಜಾಡಸ್ ಮತ್ತೆ ಆಗ್ತಾರ ಮಾಡ್ತೀನಿ. ನಿನ್ನ ಮಾರಿ ನೋಡುವಂಗ ಆಗೈತಿ. ಈ ಸೊಮ್ಮೆಯಲ್ಲಿ ಸಿಗತಿ ನಿನ್ನ ಜೋಡಿ ಗಜುಮ ನಡೆದೈತಿ.
ಚೆಲ್ಲಾರ ಹುಡುಗಿ ಅಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡತೀನಿ ನಾವು ವರ್ಷ ತಾಳಂತ ಅದ ಗುಂಗಿನ್ಯಾಗ ಸಿಕ್ಕಂಗ ಕೂತ ಕುಡಿತೀನಿ ಚೆಲ್ಲಾರ ಹುಡುಗಿ ಅಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡತೀನಿ ನಾವು ವರ್ಷ ತಾಳಂತ ಅದ ಗುಂಗಿನ್ಯಾಗ ಸಿಕ್ಕಂಗ ಕೂತ ಕುಡಿತೀನಿ. ಮಾಮ ಎಂದ ನಿಮ್ಮ ಮಾಮಗಳು ಬಾಳ ಅವಸರ ಮಾಡಕತ್ತಾರ, ಕೆಲಸ ಆಗೋದ ನಾ ಏನು ಹಾಕಿನ ನಡಿ ಹಂಗಾರ. ಈ ನಮ್ಮ ಅಡಿಗೆಲ್ಲು ಸಮಾರಂಭಕ್ಕೆ ಮಾನ್ಯ ಗುತ್ತಿಗೆದಾರರು ಮಂತ್ರಿಗಳು ಬರಬೇಕಾಗಿತ್ತು. ಯಾವುದೋ ಒಂದು ಕಾರಣದಿಂದ ಬರುವುದು ಆಗುವುದಿಲ್ಲ ಫೋನಿನ ಮುಖಾಂತರ ತಿಳಿಸಿದ್ದಾರೆ. ಗೌಡ್ರ ಮತ್ತಿ ಕಾರ್ಯಕ್ರಮ ಯಾರಿಂದ ನಡಿಬೇಕ್ರಿ ಅಪ್ಪ? 50 ಎಕರೆ ಜಮೀನನ್ನು ನನ್ನ ಕೈವಶವಾಗಿ ಮಾಡಿಕೊಟ್ಟ ನನ್ನ ತ್ಯಾಗರಾಜ್ ವಕೀಲರೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರಿ. ಈ ಕಡೆ ಬನ್ನಿ ವಕೀಲರೇ, ಈ ಕಡೆ ಬಂದು. ಅದು ನನ್ನಿಂದ ಹೇಗೆ ಜಮೀನ್ದಾರರೇ? ಏಕೆ ಸಂಕೋಚ ಪಡುತ್ತಿದ್ದೀರಾ ವಕೀಲರೇ? ಇಂದಿಲ್ಲ ನಾಳೆ ನೀವು ದೊಡ್ಡ ನ್ಯಾಯಾಧೀಶರಾಗಿ ಆ ಪೀಠ ಏರಲಿರುವ ನೀವು ಈ ಕೆಲಸಕ್ಕೆ ಒಲ್ಲಿ ಅನ್ನಬಾರದು. ದಯಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಜ್ಯೋತಿಯನ್ನು ಬೆಳಗಿಸಿ. ಈ ಕಡೆ ಬನ್ನಿ ವಕೀಲರೇ, ಈ ಜ್ಯೋತಿ ಒಂದಿಗೆ ಈ ಜ್ಯೋತಿ ಅಡಿಗಲ್ಲು ಪರದೆ ಎಳೆ ಬರಿ ಗೌಡ್ರೆ. ಹಾ ಶ್ರೀಮಂತರೇ, ಪ್ರಾರಂಭಿಸುವೆ. ತ್ಯಾಗರಾಜ್, ನಿಲ್ಲಿಸೋ ನೀ ಜ್ಯೋತಿ ಬೆಳೆಸೋದನ್ನ. ಏನೋ ಜಮೀನ್ದಾರ್, ಇದು ಯಾರ ಹೊಲ ಅಂತ ತಿಳಿದು ಈ ನಾಟಕ ಮಾಡಲು ಹತ್ತಿದ್ದೀರಿ. ಮರ್ಯಾದೆಯಿಂದ ಈ ಅಡಿಗಲ್ಲು ಕಿತ್ತುಕೊಂಡು ಹೋಗುತ್ತೀಯೋ ಇಲ್ಲ ನಿನ್ನ ಕೃತಿ ಬಯಲಿಗೆ ಹಾಕಿ ಬಿಡಲು. ನನ್ನ ಹೊಲಕ್ಕೆ ಬಂದು ನನ್ನ ಕಾರ್ಯಕ್ಕೆ ಅಡ್ಡಿ ಬರುವ ನೀನ್ಯಾವನೇ ಬಡವ. ಚಿಕ್ಕಂದಿನಲ್ಲೂ ನಿನ್ನ ಕೈಯಲ್ಲಿ ಎತ್ತರಗಂತ ಒಳಗಾಗಿ ಅರಗಾಯವಾಗಿ ಬಂದಿರುವ ಕಾಟ ಸರ್ಪವಿದು. ಈ ಸಂದರ್ಭದಲ್ಲಿ ನಿನ್ನನ್ನು ಕಚ್ಚಿ ಮುತ್ತಿಗೆ ಹಾಕಲು ಬಂದಿದೆ ಈ ಆಸ್ತಿಯ ಮಾಲೀಕನೊಂದಿಗೆ. ಅವನ್ಯಾವನಲೇ ಈ ಆಸ್ತಿಯ ಮಾಲೀಕ? ರತ್ನರಾಜ್ ಜಮೀನ್ದಾರ ಎಂದು ಕರ್ನಾಟಕ ತುಂಬಾ ಹೆಸರುವಾಸಿಯಾಗಿ ಸತ್ತು ಹೋದ ನಿನ್ನ ಅಣ್ಣನ ವಂಶದ ಕುಡಿಯುವುದು ಶಿವರಾಜ್ ಅಂತ. ಶಿವರಾಜ್ ಶಿವರಾಜನೆಂಬುದು ಕಂಚಿನ ಪತ್ರದಲ್ಲಿ ಶೂನ್ಯವಾಗಿರುವಾಗ ನೀನ್ಯಾವನಲೇ ನನ್ನ ವಂಶದ ರತ್ನಲೇ ಕತ್ತೆ? ನಿನ್ನ ಆಸ್ತಿಯನ್ನೇ ನೀನು ಪಡೆದುಕೊಳ್ಳುವ ತಾಕತ್ತೇನಾದರೂ ನಿನ್ನಲ್ಲಿದ್ದರೆ ಕೋರ್ಟ್ನಲ್ಲಿ ಹೋಗಿ ಕೇಳು ಇದು ಯಾರ ಆಸ್ತಿ ಎಂದು. ಆ ಕೋಟು ಎಂದು ವಾದಿರಾಜನಂತೆ ವಾದಿಸಿ ಅವನಂತೆ ಬಂದಾಗ ನೀನ್ಯಾವಲೇ ಈ ಆಸ್ತಿಗೆ ಹಕ್ಕುದಾರ? ಶಿವ್ಯ ಮಗನೇ, ನಿಮ್ಮಂತ ಕಂತ್ರಿ ವಕೀಲರೇ ಈ ರೀತಿ ಲಂಚ ಮಂಚ ಹತ್ತಿ ನಾಟಕ ಮಾಡ್ತೀರ ಅಂತಲೇ ತಂದಿನಿ. ಅದು ಈ ಹೈಕೋರ್ಟ್ ಇಂದ ತೀರ್ಮಾನ ಆಗಿವರೆಗೂ ಯಾರಿಗೂ ಅವಕಾಶ ಇಲ್ಲ ನನ್ನ ಆಸ್ತಿಯಲ್ಲಿ ಕಾಯಿಡಲು. ಏಯ್, ಇದಕ್ಕೂ ಮರ್ಯಾದೆಯಿಂದ ನೀವು ಇಲ್ಲಿಂದ ಹೋಗದಿದ್ದರೆ ನಿಮ್ಮ ಕಾಲನ್ನೇ ಕಜಕಜನೆ ಕಡೆದು ಈ ಹೊಲದ ಆಸ್ತಿ ಹೋಗುವಿವೆ.
ಕೂಳು ಕಾಣದ ನರಿ ನಾಯಿಗಳಿಗೆ ನಮ್ಮ ಈ ಅಣ್ಣ ತಮ್ಮಂದಿರ ಆಸ್ತಿ ಒಳಗೆ ಭಾಗವಹಿಸಿ ಮಾತನಾಡಲು ಬರುವ ನೀನ್ಯಾವನಲೇ ಬಡವ. ಬಡವರ ಮೇಲೆ ದಬ್ಬಾಳಿಕೆ ತೋರಿಸಿ ಕೋಪಿನಿಂದ ಮೆರೆಯುವ ನಿಮ್ಮಂತರ ಪ್ರತಿರೊಬ್ಬ ಶ್ರೀಮಂತರ ಕೋಪಿಳಿಸಲು ಸರ ಓಡಾಡುವ ಹೊಸದ ಹಬ್ಬುಲಿ ನಾನು ಮಿಸ್ಟರ್ ವಾಜಿರಾಜ್. ಈ ನನ್ನ ಮಾತು ತಿಳಿಯದೆ ನೀನು ಅಪ್ಪರಿಸಿ ಹಾರಾಡಿದರೆ ಈ ನನ್ನ ಕೊಡಲಿ ದಕ್ಕನೆ ಬಾಯಿ ತೆಗೆದು ಹೇಳುತ್ತಿದೆ ನಿನ್ನ ಎದೆ ರಕ್ತವನ್ನು. ಪ್ರೀತಿ ಪ್ರೇಮ ಅಂತ ಹುಡುಗರನ್ನ ತಲೆ ಕೆಡಿಸೋ ಹುಡುಗಿರಿಗೆಲ್ಲ ನನ್ನ ಪಾತ್ರ ಏನಂತ ಅರ್ಥ ಆಗ್ಬೇಕು. ರಕ್ತ ಕುಡಿತಿನಿಂದ ಬಂದ ಅವರ ಕತ್ತು ತೆಗೆಯಲು ಸದಾ ಕತ್ತಿಡಿದು ನಿಂತಿದ್ದಾನೆ ಈ ರಣತುಂಗ. ಮುಚ್ಚು ಬಾಯ್. ಮಿಸ್ಟರ್ ಪರಶುರಾಮ್, ಈ ರಣತುಂಗನೆಂದರೆ ರಣದ ಹೇಡಿ ಎಂದು ಭಾವಿಸಬೇಡ, ರಣದ ವೀರ. ಪರಶುರಾಮ್ ಅಷ್ಟೇ ಅಲ್ಲ, ನಮ್ಮನ್ನು ರಕ್ಷಣೆ ಮಾಡುವ ಜೈವೀರದಾನಲೇ ಅವ. ಇವನು ಜೈವೀರನಲ್ಲ ಲಕ್ಷ್ಮೀಪತಿ. ಕೊನೆಗೊಂದು ದಿನ ನಿಮ್ಮಲ್ಲಿ ಮಣ್ಣನ್ನು ಮುಚ್ಚುವ ಹರಾಮ್ ಕೋರ್. ಏ ಬಡವ ಪರಶುರಾಮ್, ಮುಚ್ಚು ಬಾಯ್. ನುಚ್ಚು ಹಾಕಿದವರ ಮನೆ ಬಾಗಿಲು ಕಾಯುವ ನಾಯಿ. ನಿನ್ನಂತ ನಾಯಿಗೇನು ಗೊತ್ತು ನನ್ನ ಪರಾಕ್ರಮ. ಏ ರಣ ಹೇಳಿ, ಮತ್ತೊಬ್ಬರ ಆಸ್ತಿಯಲ್ಲಿ ಮನೆ ಮಠ ಕಟ್ಟಲು ಹೊರಟ ನನ್ನ ದಣಿ ಒಬ್ಬನ ಲಾಯ್ಕ. ಸದಾ ನಿತ್ಯ ಅವನ ಕಾಲಿಡಿದು ಅವನ ಮನೆ ಬಾಗಿಲು ಕಾಯುವ ನೀನೊಬ್ಬ ನಾಲಾಯ್ಕ. ನೀವೆಲ್ಲರೂ ಮರ್ಯಾದೆಯಿಂದ ಈ ಶಿವರಾಜನ ಹೊಲ ಬಿಟ್ಟು ಹೋಗದಿದ್ದರೆ ನಿಮ್ಮ ರಕ್ತ ಹರಿಸುವೆ ಜೋಕೆ. ಜೋಕೆ ಸತ್ತು ಹೋಗಿದ್ದಾಳೆ ಆ ನಿನ್ನ ತಾಯಿ. ಮತ್ತೆ ಹುಟ್ಟಿ ಬಂದಿದ್ದಾಳೆ ಆ ನನ್ನ ಎತ್ತ ತಾಯಿ. ದುಷ್ಟರಿಗೆ ದುರ್ಗೆಯಾಗಿ, ಇಷ್ಟರಿಗೆ ಅನ್ನದಾತೆಯಾಗಿ ಸದಾ ನನ್ನ ಮನೆಯಲ್ಲಿ ನನ್ನತ್ತಿಗೆಯಾಗಿ ಅವತರಿಸಿ ಬಂದಿದ್ದಾಳೆ ಈ ಕಲಿಯುಗದ ಸೀತೆಯಾಗಿ. ಮಿಸ್ಟರ್ ವಾದಿರಾಜ್, ನಿನ್ನ ಗುದ್ದು ರಕ್ತ ಇರುವುದೇ ನನ್ನ ಗುರಿ. ಆ ಗಂಡಸಾಗಿ ಮುಂದಕ್ಕೆ. ಮುಚ್ಚು ಬಾಯ್ ನರಕೋಣೆ. ನಾನೇನೆಂಬುದು ಲೆಕ್ಕಿಸಿದೆ. ಅಕ್ಕಿ ತರ ನೀ ಹಾರಾಡಿದರೆ ಆ ನಿನ್ನ ರೆಕ್ಕೆಯನ್ನು ಕತ್ತರಿಸಿ ಈ ಆಸ್ತಿಗೆ ಮಾಲೀಕನಾಗಿ ಬರುವೆ. ಎಚ್ಚರವಿರಲಿ. ಏಯ್, ನನ್ನ ಪ್ರಾಣದ ಉಸಿರುವವರೆಗೂ ನಿನ್ನಂತ ನಾಯಿಗೆ ಈ ನನ್ನ ಶಿವರಾಜನ ಆಸ್ತಿಯಲ್ಲಿ ಒಂದಿಂಚು ಕಾಲಿಡಲು ಅವಕಾಶ ಕೊಡಲಾರೆ. ಇದನ್ನು ಮೆಕ್ಕಿ ನೀವೇನಾದರೂ ಮುಂದೆ ಬಂದರೆ ನಿಮ್ಮ ಎದೆ ಗುಂಡಿಗೆಯನ್ನು ಸೀಳಿ ಹೊರಬರುವ ಬಿಸಿ ರಕ್ತದಿಂದ ಈ ಭೂತಾಯಿಗೆ ಎರೆದು ನಿನ್ನ ಮಾಂಸದಿಂದಲೇ ಹೀಗೆ ಹುಣ್ಣಿಮೆ ಹಬ್ಬವಾಗಿ ಮಾಡಿ ಈ ಭೂತಾಯಿಗೆ ಸಿಂಪಡಿಸುತ್ತಿದ್ದರೆ ನಾನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲವ ಗಂಡಸಾಗಿ ಮುಂದಕ್ಕೆ ನೋಡೋಣ. ಶಿವರಾಜ್, ಏನ್ ನೋಡ್ತಾ ಇದೀಯಾ? ಬಾತ್ಗೆಡಿ ಇವರ ಬೋರ್ಡನ್ನು. ಪರಿಶಾ, ಈ ಅವಮಾನದ ಅಭಿಮಾನಕ್ಕೆ ಮುಂದೆ ಇಲ್ಲೇ ಈ ಕಾರ್ಯವನ್ನು ತೀರಿಸಿಕೊಳ್ಳುತ್ತೇನೆ. ನೀ ನೋಡ್ತಾ ಇರೋ. ಕಣ್ಣಿಟ್ಟ ಈ ಕಾರ್ಯವನ್ನು ಮುಗಿಸುವುದೇ ನಮ್ಮ ಇಚ್ಛರ. ಈ ಛಲದ ಜಲದಲ್ಲಿ ಪ್ರಾಣಿಯಾಗಿ ನೀವೇನಾದರೂ ಧುಮುಕಲು ಬಂದರೆ ಕಾಣಕ್ಕೆ ಸಿಕ್ಕ ಮೇನಿನ ಹಾಗೆ ಎತ್ತಿ ಹೊರಗೆ ಹಾಕಿ ಬಿಡ್ವೆ. ನೋಡ್ರ,
ಗೌಡ್ರ ಕೈ ಹಾಕಿವ ಅಂದ ಮೇಲತ್ತ ಕೈ ತೆಗೆದುಕೊಳ್ಳದ ಬಿಡ್ತೀವ ಬನ್ನಿ ಹೋಗೋಣ. ಹೋಗಲಿ, ನೀವು ಹಾಕಿದ ನಿಮ್ಮ ಕೈಯನ್ನೇ ತಡೆಯದೇ ನಾ ಬಿಡಲಾರೆ. ನಿಮ್ಮೆಲ್ಲರಲ್ಲಿ ಗಂಡೆಂಬ ಎದಗಾರಿಕೆ ಇದ್ದರೆ ಸ್ಥಾಪನೆ ಮಾಡಿರಿ ನೋಡೋಣ. ಯುವರಾಜ್, ನಮಗಾಗಿ ಅಣ್ಣ ದೇವರು ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ.